ಬಿಜೆಪಿ ಅಂತರ್ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ, ನೋಡ್ಬಿಡೋಣ. ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಉತ್ತರವನ್ನ ಕೊಟ್ಟಿದ್ದಾರಂತೆ. ಯತ್ನಾಳ್ ಉತ್ತರವನ್ನ ಬಿಜೆಪಿಯ ಶಿಸ್ತು ಸಮಿತಿ ಒಪ್ಪಿಕೊಂಡಿಲ್ಲ. ಹಳೇ ಉತ್ತರವನ್ನೇ ಮತ್ತೆ ಕೊಟ್ಟಿದ್ದೀರಿ ಅಂತ ಹೇಳಿದಾರಂತೆ. ಅಸಲಿ ಸ್ಪಷ್ಟನೆ ಕೊಡುವಂತೆ ಪೆಂಡಿಂಗ್ ಅನ್ನ ಶಿಸ್ತು ಸಮಿತಿ ಇಟ್ಟಿದೆ. ಯತ್ನಾಳ್ ಉತ್ತರವನ್ನ ವರಿಷ್ಠರಿಗೆ ಕೇಂದ್ರೀಯ ಶಿಸ್ತು ಸಮಿತಿ ಕಳಿಸ್ಕೊಟ್ಟಿದೆ. ಬಟ್ ಬಿಜೆಪಿಯ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರೋದೇನೆಂದ್ರೆ ಆ ಸ್ಪಷ್ಟನೆಗೆ ತೃಪ್ತಿದಾಯಕ ಉತ್ತರವನ್ನ ಶಿಸ್ತು ಸಮಿತಿ ಕೊಟ್ಟಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ವಿಚಾರಗಳನ್ನ ಇಲ್ಲೂ ಕೂಡ ಹೇಳಿದಿರಿ. ಈ ಸಲ ನೀವು ಹದ್ಮೀರಿ ವರ್ತನೆ ಮಾಡಿರೋದಕ್ಕೆ ಕಾರಣ ಏನು, ಕರೆಕ್ಟಾಗಿ ಕೊಡ್ಬೇಕು ನೀವು ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಬೇಸಿಕ್ಲಿ ಮತ್ತೊಂದ್ಸಲ ಉಗಿದು ವಾಪಸ್ ಕೇಂದ್ರ ಶಿಸ್ತು ಸಮಿತಿ ಆ ಲೆಟರ್ ಅನ್ನ ನಿರಾಕರಿಸಿದೆ. ಹೀಗಾಗಿ ಮತ್ತೊಂದ್ಸಲ ಸ್ಪಷ್ಟನೆ ಕೊಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ದಿನ ಅಂತೂ ಇಂತೂ ಸನ್ನಿಹಿತವಾಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಬರ್ತಾ ಇದೆ.